ಹಲೋ ಸ್ಟೂಡೆಂಟ್ಸ್, ನನ್ನ ಹೆಸರು ದಿವ್ಯಶ್ರೀ. ಈ ವಿಡಿಯೋದಲ್ಲಿ ನಾವು ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಸ್ಟ್ರಾಟಜಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ವಾಟ್ ಯು ಮೀನ್ ಬೈ ಸ್ಟ್ರಾಟಜಿ? Strategy is a company's plan for how it will balance its internal strengths and weaknesses with external opportunities and threats in order to gain and sustain a competitive advantage. Strategy ಅಂದ್ರೆ ಏನು? Strategy is a company's plan for how it will balance. ಹೇಗೆ ತನ್ನ ಇಂಟರ್ನಲ್ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ನ ಮತ್ತು ಎಕ್ಸ್ಟರ್ನಲ್ ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ ಟು ಗೇನ್ ಅ ಕಾಂಪಿಟೇಟಿವ್ ಅಡ್ವಾಂಟೇಜ್. ಇಂಟರ್ನಲ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಮೀನ್ಸ್ ಮೇ ಬಿ ಕಂಪನಿ ಸ್ಟ್ರೆಂತ್ ಏನು ಅಂತ ಅಂದರೆ ಇಟ್ ಮೇ ಹ್ಯಾವಿಂಗ್ ಅ ಗುಡ್ ಮ್ಯಾನ್ ಪವರ್, ಹ್ಯೂಜ್ ಮ್ಯಾನ್ ಪವರ್ ಇರ್ಬೋದು. ವೀಕ್ನೆಸಸ್ ಏನು ಅಂತ ಅಂದರೆ ಲ್ಯಾಕ್ ಆಫ್ ಟೆಕ್ನಾಲಜಿ ಇರ್ಬೋದು. ನೆಕ್ಸ್ಟ್ ಆಪರ್ಚುನಿಟಿ ಅಂತ ಅಂದರೆ ತನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯಾದಂಥ ಅವಕಾಶಗಳಿರ್ಬೋದು ಮಾರ್ಕೆಟಲ್ಲಿ, ಯಾವ್ಯಾವ ರೀತಿಯಾದಂಥ ಥ್ರೆಟ್ಸ್ಗಳು ಇರಬಹುದು, ಅದಕ್ಕೆ ಅಡಚಣೆಗಳು ಇರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ನ ಮಾಡಿಕೊಂಡು ನಾವು ಹೇಗೆ ನಮ್ಮ ಬ್ಯಾಲೆನ್ಸ್ನ ಮಾಡಿಕೊಂಡು ಹೇಗೆ ನಾವು ಪ್ಲಾನ್ನ ಮಾಡ್ಕೊಳ್ತಾ ಇದ್ದೀವಿ ಟು ಗೇನ್ ಆ್ಯಂಡ್ ಸಸ್ಟೈನ್ ಅ ಕಾಂಪಿಟೇಟಿವ್ ಅಡ್ವಾಂಟೇಜ್. ದಟ್ ಈಸ್ ವಾಟ್ ದ ಸ್ಟ್ರಾಟಜಿ. ಸೊ ವಾಟ್ ಯು ಮೀನ್ ಬೈ ಸ್ಟ್ರಾಟಜಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಟ್ರಾಟಜಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ಸ್ಟ್ರಾಟಜಿ. ಈ ಸ್ಟ್ರಾಟಜಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜಿಗಳನ್ನ ನಾವು ಕಾಣಬಹುದು. ಅದರಲ್ಲಿ ಕಾರ್ಪೊರೇಟ್ ಸ್ಟ್ರಾಟಜಿ, ಬಿಸ್ನೆಸ್ ಸ್ಟ್ರಾಟಜಿ ಆ್ಯಂಡ್ ಫಂಕ್ಷನಲ್ ಸ್ಟ್ರಾಟಜಿ. ಸೊ ವಾಟ್ ಈಸ್ ದಿಸ್ ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಅಂದರೆ ಏನು? ಇಟ್ ಈಸ್ ಫಾರ್ಮುಲೇಟೆಡ್ ಟು ಐಡೆಂಟಿಫೈ ದ ಮಿಕ್ಸ್ ಆಫ್ ಬಿಸ್ನೆಸಸ್ ದ ಫರ್ಮ್ ವಿಲ್ ಎಂಗೇಜ್ ಇನ್ ಆ್ಯಂಡ್ ದ ವೇಜಸ್ ಇನ್ ವಿಚ್ ದೀಸ್ ಬಿಸ್ನೆಸಸ್ ವಿಲ್ ರಿಲೇಟೆಡ್ ಟು ಈಚ್ ಅದರ್. So it is formulated to identify the mix of businesses the firm will engage in the wages in which these businesses relate to each other. ಒಂದು ಕಂಪನಿ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳನ್ನ ಮಾಡ್ತಾ ಇರುತ್ತೆ. ಸೊ ಆ ಬಿಸ್ನೆಸ್ಗಳಿಗೆ ತಕ್ಕನಾಗಿ ಸ್ಟ್ರಾಟಜಿನ ಪ್ಲಾನ್ನ ಮಾಡಬೇಕಾಗತ್ತೆ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್. ಬಿಸ್ನೆಸ್ ಸ್ಟ್ರಾಟಜಿ, ಹೌ ಈಚ್ ಆಫ್ ದ ಬಿಸ್ನೆಸಸ್ ವಿಲ್ ಕಾಂಪೀಟ್ ಇನ್ ದ ಮಾರ್ಕೆಟ್ ಪ್ಲೇಸ್. ಹೇಗೆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ನೋದು ಹೇಗೆ ತನ್ನ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ತಕ್ಕನಾಗಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಟು ಇಂಪ್ರೂವ್. ಫಂಕ್ಷನಲ್ ಸ್ಟ್ರಾಟಜಿ, ಹೌ ಎವ್ರಿಬಡಿ ಹೇಗೆ ಬಿಸ್ನೆಸ್ ಒಂದು ನಡಿಬೇಕು ಅಂತ ಅಂದರೆ ಫಂಕ್ಷನ್ಸ್ಗಳು ಯಾವ ರೀತಿಯಾಗಿ ನಡೆಯಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಫಾರ್ ಅನ್ ಎಕ್ಸಾಂಪಲ್, ವಿಪ್ರೋ ಕಂಪನಿನ ಎಕ್ಸಾಂಪಲ್ ಆಗಿ ತಗೊಂಡಾಗ ನಾವು ವಿಪ್ರೋ ಕಂಪನಿ ಏನೇನು ಸೇಲ್ ಮಾಡುತ್ತೆ? ಕುಕ್ಕಿಂಗ್ ಆಯಿಲಿಂದ ಹಿಡಿದು ಸೋಪ್ವರೆಗೂ ಸೇಲ್ಗಳನ್ನ ಮಾಡೋದನ್ನ ನೋಡಿದ್ದೀವಿ. ಆಮೇಲೆ ಹೆಲ್ತ್ ಕೇರ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ದೆನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ಗಳನ್ನ ಇದು ಮಾಡ್ತಾ ಹೋಗ್ತಾ ಇದೆ. ಸೊ ವಿಪ್ರೋ ಅನ್ನೋದು ಒಂದು ಕಾರ್ಪೊರೇಟ್ ಸ್ಟ್ರಾಟಜಿ. ಅದ್ರ ಬಗ್ಗೆ ತನ್ನ ಏನು ಆಬ್ಜೆಕ್ಟಿವ್ ಅಂತ ಅಂದರೆ, ಫಾರ್ ಅನ್ ಎಕ್ಸಾಂಪಲ್, ಮೇ ಬಿ ವಿಪ್ರೋ ಕಂಪನಿ ವಾಂಟ್ಸ್ ಟು ಬಿಕಮ್ ಆಸ್ ಅ ನಂಬರ್ 1 ಕಂಪನಿ ಇನ್ ದ ಮಾರ್ಕೆಟ್ ಪ್ಲೇಸ್ ಅನ್ನೋದು ಒಂದು ಆಬ್ಜೆಕ್ಟಿವ್ ಆಗಿರ್ಬೋದು. ಅದಕ್ಕೆ ತಕ್ಕನಾಗಿ ಬಿಸ್ನೆಸ್ ಸ್ಟ್ರಾಟಜೀಸ್ಗಳನ್ನ ಪ್ಲಾನ್ಗಳನ್ನ ಮಾಡುತ್ತೆ ಟು ಅಚೀವ್ ಇಟ್ಸ್ ಗೋಲ್. ಒಂದು ಬಿಸ್ನೆಸ್ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೇಗೆ ಫಂಕ್ಷನ್ಗಳು ನಡಿಬೇಕು ಟು ಅಚೀವ್ ಬಿಸ್ನೆಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂತ ಅಂದರೆ ಅದ್ರ ಕೆಳಗಡೆ ನಡೆಯುವಂತಹ ಫಂಕ್ಷನ್ಗಳು ಹೇಗೆ ತಕ್ಕನಾಗಿ ನಡಿಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸಕ್ಸಸ್ಫುಲ್ಲಿ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ದೀಸ್ ಸ್ಟ್ರಾಟಜೀಸ್ ಶುಡ್ ಬಿ ಇಂಟರ್ ರಿಲೇಟೆಡ್. ಅಂದರೆ ಕಾರ್ಪೊರೇಟ್ ಸ್ಟ್ರಾಟಜಿ ಏನಿದೆ, ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ, ಫಂಕ್ಷನಲ್ ಸ್ಟ್ರಾಟಜೀಸ್ ಏನೇನಿದೆ, ಸೊ ಈ ಎಲ್ಲ ಸ್ಟ್ರಾಟಜೀಸ್ಗಳು ಅಂದರೆ ಫಂಕ್ಷನಲ್ ಸ್ಟ್ರಾಟಜಿ, ಬಿಸ್ನೆಸ್ ಸ್ಟ್ರಾಟಜಿ ಆ್ಯಂಡ್ ದ ಕಾರ್ಪೊರೇಟ್ ಸ್ಟ್ರಾಟಜಿ ಶುಡ್ ಬಿ ಇಂಟರ್ ರಿಲೇಟೆಡ್. ಸೊ ಯಾವಾಗ ಸ್ಟ್ರಾಟಜೀಸ್ ಪ್ಲಾನ್ಗಳು ಇಂಟರ್ ರಿಲೇಟೆಡ್ ಆಗುತ್ತೆ, ಕಂಪನಿಯ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಸ್ಟ್ರಾಟಜಿ. ಸ್ಟ್ರಾಟಜಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. It is a set of managerial decisions of actions that determine the long-term performance of a corporation. ಅಂದರೆ ನಾವೇನು ಆ್ಯಕ್ಷನ್ಗಳನ್ನ ತಗೋಬೇಕಾಗತ್ತೆ, ಏನೇನು ಪ್ಲಾನ್ಗಳನ್ನ ಮಾಡಿದ್ದೀವಿ ಅದರ ಆ್ಯಕ್ಷನ್ಗಳನ್ನ ಏನು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸಿಷನ್ನ ತಗೋಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ದ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಸೊ ಈ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಕೆಲವು ಪ್ರಾಸೆಸ್ ಇದೆ. ಸೊ ವಾಟ್ ಈಸ್ ದಟ್ ಪ್ರಾಸೆಸ್? ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಏನೇನು ಅಂತ ಅಂದರೆ, ಡಿಫೈನಿಂಗ್ ಕಂಪನೀಸ್ ಗೋಲ್ಸ್ ಆ್ಯಂಡ್ ಪರ್ಪಸ್. ಫಸ್ಟ್ ವಿ ಹ್ಯಾವ್ ಟು ಡಿಫೈನ್ ಕಂಪನಿ ಗೋಲ್. ನಾವೇನು ಅಚೀವ್ ಮಾಡಬೇಕು, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ವಿ ಹ್ಯಾವ್ ಟು ಡಿಫೈನ್ ಇಟ್.
and then identify the company strengths and weaknesses. According to the goal, we have to identify ಅದಕ್ಕೆ ತಕ್ಕನಾಗಿ ನಮ್ಮ ಕಂಪನಿಯ ಸ್ಟ್ರೆಂತ್ ಏನೇನು, ವೀಕ್ನೆಸಸ್ ಏನೇನು ಅನ್ನೋದ್ರ ಬಗ್ಗೆ ನಾವು ಐಡೆಂಟಿಫೈನ ಮಾಡಬೇಕಾಗತ್ತೆ. ಅದಾದಮೇಲೆ ವಿ ಹ್ಯಾವ್ ಟು ಅನಲೈಸ್ ದ ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಎಕ್ಸಿಸ್ಟಿಂಗ್ ಇನ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅದಕ್ಕೆ ತಕ್ಕನಾಗಿ ನಮ್ಗೆ ಏನೇನು ಅವಕಾಶಗಳಿದೆ, ಯಾವ್ಯಾವ ಅಡೆತಡೆಗಳಿದೆ, ಅವನ್ನೆಲ್ಲ ನಾವು ಫೈಂಡ್ ಔಟ್ನ ಮಾಡಬೇಕಾಗತ್ತೆ. ಅದು ಫೈಂಡ್ ಔಟ್ ಮಾಡಿ ವಿ ಹ್ಯಾವ್ ಟು ಅನಲೈಸ್ ಇಟ್ ವೆದರ್ ವಿ ಹ್ಯಾವ್ according to our goal, what all the opportunities are there, ಆ opportunities ನನಗೆ ಹೊಂದಿಕೆ ಆಗುತ್ತಾ ಇಲ್ವಾ, we have to find it out, we have to analyze it, and then formulating the strategies that will match strength and weaknesses with the opportunities and threats. So ಏನು ನಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಮತ್ತು ಆಪರ್ಚುನಿಟೀಸ್ ಮತ್ತು ಥ್ರೆಟ್ಸ್ಗೆ ತಕ್ಕನಾಗಿ ನಾವೇನು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಫಾರ್ಮುಲೇಟ್ನ ಮಾಡಬೇಕಾಗತ್ತೆ. And then formulate ಮಾಡಾದ್ಮೇಲೆ we have to implement the strategy, and then we have to evaluate it whether that will be helpful for us to achieve our objective or not. So these are all the processes in strategic management. So next we have to find out what is strategic human resource management. Human resource management, as we know, focuses on recruiting and hiring the best employees and providing them with the compensation, benefits, training and development they need to be successful within an organization. Human resource management ಅಂತ ಅಂದರೆ ಬಗ್ಗೆ ನಮಗೆ ಗೊತ್ತು, ಲೈಕ್ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಟ್ರೈನಿಂಗ್ನ ಮಾಡ್ತಾರೆ, ಆ್ಯಂಡ್ ದೆನ್ ಟ್ರೈನಿಂಗ್ನ ಕೊಡ್ತಾರೆ, ಮೋಟಿವೇಶನ್ನ ಮಾಡಲಾಗುತ್ತೆ. ಸೊ ವಿತಿನ್ ಆರ್ಗನೈಸೇಷನ್, ಅಕಾರ್ಡಿಂಗ್ ಟು ದ ಆರ್ಗನೈಸೇಷನ್ ಕಲ್ಚರ್, they will recruit and train the employees and motivate the employees to achieve organizational objective. So what do you mean by strategic human resource management anta bandaga? It is the practice of attracting, developing, rewarding and retaining employees for the benefit of both the employees as individuals and the organization as a whole. Strategic human resource management ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಟುವರ್ಡ್ಸ್ ಆರ್ಗನೈಸೇಷನಲ್ ಗೋಲ್ಸ್, ಅಂದರೆ ಆರ್ಗನೈಸೇಷನ್ ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದರ ಕಡೆಗೆ ಎಂಪ್ಲಾಯೀಸ್ನ ಅಟ್ರಾಕ್ಟ್ ಮಾಡಲಾಗುತ್ತೆ. ಸೊ ಅದನ್ನು ನಾವು ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸಿ ಹಿಯರ್ ಎವ್ರಿ ಫಂಕ್ಷನ್, ಅಂದರೆ ಒಂದು ಡಿಪಾರ್ಟ್ಮೆಂಟ್ ಏನೇನಿದೆ ನಮ್ಮ ಆರ್ಗನೈಸೇಷನಲ್ಲಿ ಏನೇನು ಫಂಕ್ಷನ್ಗಳು ನಡೀತಾ ಇರುತ್ತೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ವಿಲ್ ಬಿ ಹ್ಯಾವಿಂಗ್. ಎವ್ರಿ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರೆ ಅವ್ರದ್ದೆಲ್ಲ ಒಂದೇ ಏಮ್ ಆಗಿರುತ್ತೆ, ಟು ಅಚೀವ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಸ್ಟ್ರಾಟಜಿಕ್ HR ಇನ್ವಾಲ್ವ್ಸ್ looking at ways that human resource can make a direct impact on company's growth. ಕಂಪನಿಯ ಗ್ರೋತ್ ಅನ್ನೋದು ಒಂದೇ ಒಂದು ಎಲ್ಲರ ಆಬ್ಜೆಕ್ಟಿವ್ ಆಗಿರುತ್ತೆ. HR personnel need to adopt a strategic approach to developing and retaining employees to meet the needs of the company's long-term plans. ಲಾಂಗ್-ಟರ್ಮ್ ಪ್ಲ್ಯಾನ್ಸ್ ಏನಿರುತ್ತೆ ಅದಕ್ಕೆ ಮೀಟ್ ಆಗುವಂತಹ ಎಲ್ಲ ರೀತಿಯಾದಂಥ ಒಂದೇ ಆಬ್ಜೆಕ್ಟಿವ್ನ ಹೊಂದಿರಬೇಕಾಗಿರುತ್ತೆ. ಸೊ ಅದಕ್ಕೆ ಎಂಪ್ಲಾಯೀಸ್ನ ಅಟ್ರಾಕ್ಟ್ ಮಾಡಲಾಗುತ್ತೆ. ಅದನ್ನು ನಾವು ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಯಾಕೆ ಈ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ? Companies are more likely to be successful when all teams are working towards the same objectives. ಯಾವಾಗ ಎಲ್ಲರೂ ಒಂದೇ ಆಬ್ಜೆಕ್ಟಿವ್ನ ಕಡೆಗೆ ತಿರುಗಿ ನೋಡಿ ಅದನ್ನು ಪಡಿಬೇಕು ಅಂತ ಮುಂದೆ ನಡೆದಾಗ ಅಲ್ಲಿ ಸಕ್ಸಸ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ನಮಗೆ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಇಂಪಾರ್ಟೆಂಟ್ ಆಗುತ್ತೆ. HR carries out analysis of employees and determines the actions required to increase their value to the company. ಸೊ ಆ ಕಂಪನಿಯ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಯಾವ್ಯಾವ ಆ್ಯಕ್ಷನ್ಗಳನ್ನ ನಾವು ಮಾಡಬೇಕಾಗತ್ತೆ, ಪ್ರತಿಯೊಬ್ಬ ಎಂಪ್ಲಾಯೀಸ್ ಆ್ಯಕ್ಷನ್ಗಳನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಎಂಪ್ಲಾಯೀಸ್ನ ಮೋಟಿವೇಟ್ ಮಾಡೋದಾಗಲಿ ಇಲ್ಲ ಅಟ್ರಾಕ್ಟ್ ಮಾಡೋದಾಗಲಿ ವಿ ಹ್ಯಾವ್ ಟು ಡೂ ಟು ಅಚೀವ್ ಅವರ್ ಆರ್ಗನೈಸೇಷನಲ್ ಗೋಲ್. ಸೊ ದಟ್ ಈಸ್ ವೈ ವಿ ನೀಡ್ ದಿಸ್ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. So next, the following are the benefits of strategy.